ನೋಟ್ ಆ್ಯಕ್ಚುಲಿ ರಮೇಶ್ ಸರ್ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಎಷ್ಟು ಅದ್ಭುತವಾಗಿ ಸರ್ ಐದು ಸೀಸನಿಂದ ನಡೆಸ್ಕೊಂಡು ಬಂದಿದ್ದೀರಾ ಅಂತಂದರೆ, ಸೊ ನಾವು ಬೇರೆಯವರ ಸಾಧನೆಗಳನ್ನ ಕೇಳೋದಕ್ಕೆ ಅದು ಅಫ್ಕೋರ್ಸ್ ಅದು ಒಂದು ಅಂಗ, ನಾವು ಅದಕ್ಕೋಸ್ಕರ ನೋಡ್ತಿದ್ದೀವಿ. ಬಟ್ ಆ ಸಾಧನೆಗಳನ್ನ ಕರೆಕ್ಟಾಗಿ ಅವ್ರಿಗೆ ಕೂತ್ಕೊಂಡು ಅವ್ರು ಹೇಳಬೇಕು ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವಿಲ್ಲ ಅಂತಂದರೆ ಅದು ಶೋಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ದಟ್ಸ್ ಫೈನ್. ನೋಡಿ ಅಗ್ರಿ. ಆ್ಯಕ್ಚುಲಿ ರಮೇಶ್ ಸರ್ ಆ ಶೋನಲ್ಲಿ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ನನಗೆ ಐ ಥಿಂಕ್ ಆ ಶೋ ಒಬ್ಬರು ಇದ್ದಾರೆ, ನನ್ನ ಫ್ರೆಂಡ್ ಒಬ್ರು ಇಲ್ಲೇ ಆಡಿಯನ್ಸಲ್ಲಿ. ಸೊ ಅವ್ರನ್ನ ವೇದಿಕೆ ಮೇಲೆ ಕರೆದ್ಬಿಟ್ಟು ಅವ್ರ ಕೈಲಿ ಹೇಳ್ಸಿರಿ ಇನ್ನೂ ಖುಷಿ ಆಗುತ್ತೆ ಅನ್ಸುತ್ತೆ. ಲೆಟ್ಸ್ ಹಿಯರ್ ಇಟ್ ಫಾರ್ ಅನಿಲ್. ಆ್ಯಕ್ಚುಲಿ ಅನಿಲ್ ಒಂದು ಮೈಕ್ ಕೊಡಿ. ಅನಿಲ್ ಬನ್ನಿ ನಮ್ಮ ಡೈರೆಕ್ಟರ್ ಅವರು. ಸೊ ನೈಸ್, ಥ್ಯಾಂಕ್ ಯು ಅನಿಲ್. ಪ್ಲೀಸ್ ಪರವಾಗಿಲ್ಲ ಬನ್ನಿ. ಆ್ಯಕ್ಚುಲಿ ಇದು ಥ್ಯಾಂಕ್ ಯು ಅನಿಲ್. ಸೊ ಅನಿಲ್ ಮತ್ತೆ ದೊಡ್ಡ ತಂಡ ಇದ್ದಾರೆ ಆ್ಯಕ್ಚುಲಿ. ಹೌದು. ವೀಕೆಂಡ್ ರಮೇಶ್, ನೀವು ನೋಡ್ತಿರೋ ಹಿಂದೆ ಎಷ್ಟು ದೊಡ್ಡ ಮಿಷನರಿ ಅಂದರೆ ಅದು ಫ್ಯಾಂಟಾಸ್ಟಿಕ್. ಇವರೆಲ್ಲ ಇವ್ರದ್ದು ಒಂದು ಗ್ರೂಪ್ ಇದೆ, ಡೈರೆಕ್ಷನ್ ಗ್ರೂಪ್ ಇದೆ, ರಿಸರ್ಚ್ ಮಾಡೋದೊಂದು ಗ್ರೂಪ್ ಇದೆ, ಟೆಕ್ನಿಕಲ್ ಗ್ರೂಪ್ ಒಂದಿದೆ, ಪ್ರಮೋಸ್ ಮಾಡೋರು, ಟ್ರೈಲರ್ಸ್ ಕಟ್ ಮಾಡೋರು ಅವ್ರದ್ದೊಂದು ಗ್ರೂಪ್ ಇದೆ. ಅದೆಲ್ಲ ಸೇರಿ ವೀಕೆಂಡ್ ರಮೇಶ್. ಎಸ್, ವಿ ವಾಂಟ್ ಟು ಹಿಯರ್ ಅಬೌಟ್ ರಮೇಶ್ ಸರ್. ಇದು ವಸ್ತು ನನಗೆ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡೋ ಅಭ್ಯಾಸ ಸರ್ ಜೊತೆ. ಫ್ರೆಂಡಾಗಿ ಬಂದಿದ್ದು, ಇದು ಪ್ರಿಪೇರ್ ಆಗಿಲ್ಲ, ಸ್ಕ್ರಿಪ್ಟ್ ಆಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಮೇಶ್ ಸರ್. ಸೊ ಮೊದಲನೇದಾಗಿ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅನಿಲ್ ಅಂತ. 2 ವಿಷಯ ಹೇಳಿದ್ರು ಇಲ್ಲೇ ಸರ್, ಹೇಳಿದೆ ತಗೋತೀನಿ 2 ಪಾಯಿಂಟ್ಸು. ಲೈಫಲ್ಲಿ 2 ವಿಷಯ ಅಂದರೆ, ಒಂದು ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು, ಆ 200 ಜನರನ್ನ ಎನರ್ಜಿನ ತೊಗೊಂಡು ನಂತರ ನಾನು ಅದನ್ನು ಹೆಂಗೆ ಅದು ಕ್ರೋಢೀಕರಿಸ್ಕೊಂಡು ಮಾಡ್ತೀವಿ ಅನ್ನೋದು. ಸೊ ಅವೆರಡು ಆ್ಯಕ್ಚುಲಿ ಕೋರ್ ಎಲಿಮೆಂಟ್ಸು ಶೋನಲ್ಲಿ ನಡೆಯೋವಂಥದ್ದು. ಬಿಕಾಸ್ ನಾವು ಏನೇ ರಿಸರ್ಚ್ ಮಾಡಿರಲಿ, ಕಳೆದ 5 ಸೀಸನ್ ಆಲ್ಮೋಸ್ಟ್ 90 ಜನದ ರಿಸರ್ಚ್ ಆಗಿದೆ. ಸೊ ಅಫ್ಕೋರ್ಸ್ ಶೋ ಹೆಸರು ಹೇಳೋ ಹಾಗೆ ವೀಕೆಂಡ್ ವಿತ್ ರಮೇಶ್ ಸರ್ ಅಲ್ಲಿರೋದು. ಅವರು ಶೋ ನಡೆಸ್ಕೊಂಡು ಹೋಗ್ತಾರೆ. ಅವರ ಹಿಂದೆ ರಿಸರ್ಚ್ ಅನ್ನೋ ಪಾರ್ಟಲ್ಲಿ ಏನೇನು ಮಾಡಬೇಕು, ಆ ಎದುರುಗಡೆ ಕೂತಿರೋ ಸಾಧಕರಿಗೆ ಯಾರೇ ಯಾವುದೇ ವರ್ಗದಿಂದ ಅಥವಾ ರಂಗದಿಂದ ಬರ್ತಾರೋ ಅವ್ರಿಗೆ ಎಕ್ಸೈಟ್ ಮಾಡೋದು. ಅಂದರೆ ಸರ್ದೊಂದು ಸ್ಟ್ಯಾಂಡರ್ಡ್ ಲೈನ್ ಇದೆ ಓಪನಿಂಗಲ್ಲಿ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ಅಂತ ಒಂದು ಲೈನ್ ಇದೆ. ಅಂದರೆ ಅವರೇ ಎಕ್ಸ್ಪೀರಿಯನ್ಸ್ ಮಾಡಿರುವ ಲೈಫನ್ನು ಅವ್ರಿಗೆ ಎಕ್ಸೈಟ್ ಆಗಿ ತೋರಿಸೋದಿದೆಯಲ್ಲ, ಅದು ತುಂಬ ಚಾಲೆಂಜು. ಅಂದರೆ ನಾನು ಲೈಫ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಈಗ ಇದೆ ಶೇಂಗಾ ಬೀಜ ತಿಂದ್ಬಿಟ್ಟಿದ್ದೀನಿ ನಾನೀಗ. ಇದನ್ನು ಇನ್ನೂ ರುಚಿ ಇದೆ ಅಂತ ನೀನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀಯ ಅಥವಾ ಹೆಂಗೆ ವರ್ಣಿಸ್ತೀಯ, ಹೆಂಗೆ ಅದು ಫೀಲ್ ಮಾಡಿಸ್ತೀಯ ಅನ್ನೋದಿದೆಯಲ್ಲ, ಅದು ಚಾಲೆಂಜು. ಅದನ್ನು ಅಫ್ಕೋರ್ಸ್ ಕಳೆದ 5 ಸೀಸನ್ 9 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಮೇಜರ್ ರೀಸನ್ನೇ ಸರ್. ಅಂದರೆ ಅವ್ರು ಎಷ್ಟು ನಮಗೆ ಅದೊಂದು ವಾರ್ಮ್ತ್ ಫೀಲಿಂಗ್ ಕೊಡ್ತಾರೋ, ಆ ಇನ್ಎಬಿಷನ್ಸಿನೇ ಇರೋಲ್ಲ. ಸರ್ ಹತ್ರ ಡಿಸ್ಕಸ್ ಮಾಡೋದಾಗಿರಲಿ, ಅವ್ರಿಗೆ ನಮ್ಮ ಐಡಿಯಾಸ್ನ ಇಂಜೆಕ್ಟ್ ಮಾಡೋದಾಗಿರಲಿ. ಸರ್ ಇದೊಂದು ಪ್ರೆಸೆಂಟೇಷನ್ ಇರುತ್ತೆ, ಮೈನ್ಯೂಟ್ ಥಿಂಗ್, ಮಂಜುನಾಥ್ ಅವ್ರ ಜೊತೆ ಬುಗ್ರಿ ಆಡಬೇಕು ಸರ್ ಅಂದರೆ ಮಾಡೋಣ, ಇನ್ನೇನು ಮಾಡೋಣ ಅಂತಾರೆ. ನಾವು 10 ಹೇಳಿದ್ರೆ ಅವ್ರು 100 ಮಾಡ್ತಾರೆ. ನಮಗವಾಗ 100ಕ್ಕಲ್ಲ 1000ಕ್ಕೆ ಏನು ಮಾಡಬೇಕಾಗತ್ತೆ. ಸೊ ಸರ್ ಜೊತೆ ಕೆಲಸ ಮಾಡುವಾಗ ನಮಗಿರೋ ಚಾಲೆಂಜ್ ಅದು. ನಮ್ಮ ರೈಟರ್ಗಳಿಗೂ ನಾನು ಅದೇ ಹೇಳ್ತೀನಿ, ನೀವು ಅಲ್ಲಿ ರಮೇಶ್ ಸರ್ಗೆ ಲೈನ್ಸ್ ಬರೀಬೇಕು, ಸುಮ್ಮನೆ ಲೈನ್ಸ್ ಬರೆಯೋದಲ್ಲ, ರಮೇಶ್ ಸರ್ ಬಾಯಲ್ಲಿ ಆ ಲೈನ್ಸ್ ಬಂದ ಹೆಂಗಿರುತ್ತೆ ಆ ಥರ ಇರಬೇಕು ನಿಮ್ಮ ಲೈನ್ಸ್ಗಳು ಅಂತ. ಪ್ರತಿಯೊಂದು ರಮೇಶ್ ಸರ್ ಅನ್ನೋ ಒಂದು ಐಡಲ್ಲಾಗಿ ಇಟ್ಕೊಂಡು ಅಲ್ಲಿಗೆ ನಾವು ಪೊಸಿಷನಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಅದೊಂದು. ಇನ್ನೊಂದು, ಏನೇ ಬಂದಿದ್ರು ಕೂಡ ನಾವೇನೇ ಮಾಡಿದ್ರು ಇದೊಂಥರ 50% ವರ್ಕ್ ಅಷ್ಟೇ. ನಮ್ಮ ರಿಸರ್ಚ್ ಪಾರ್ಟ್ ಆಗಿರಲಿ, ಏನೇ ಫೋಟೋ, ವಿಡಿಯೋ, ಪ್ರಾಪರ್ಟಿ, ಎಂಟ್ರಿ, ಡಾಕ್ಯುಮೆಂಟ್ಸ್, ಎವ್ರಿಥಿಂಗ್ ಏನೇ ಇದ್ದರೂ ಒಂದು 50% ಕೆಲಸ ಅಷ್ಟೇ ಅದು. ಅದನ್ನು ನೆಕ್ಸ್ಟು ಆ್ಯಕ್ಚುಲಿ ಸ್ಟೇಜ್ ಮೇಲೆ ನಮ್ಮನ್ನು ಏನೇ ರಿಸರ್ಚ್ ಮಾಡಿದ್ರು ಕೂಡ ಅದನ್ನು ಪ್ರೆಸೆಂಟ್ ಮಾಡೋದೇ ಸರ್ರು. ಅದು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ನಮಗೆ ಒಂದೊಂದ್ಸರಿ ಎಕ್ಸೈಟ್ ಆಗಿಬಿಡುತ್ತೆ, ನಾವು ಹಿಂಗೆ ಪ್ಲ್ಯಾನ್ ಮಾಡಿರಲಿಲ್ವಲ್ಲ, ಓ ಸರ್ ಇನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ ಅಂತ. ಅದು ಆಪೋಸಿಟಲ್ಲಿ ಕೂತಿರ್ತಾರಲ್ಲ ಆ ಸಾಧಕರಿಗೆ ಅವರ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ನ್ಯೂಯನ್ಸಸ್ಗಳು ಹೆಂಗೆ. ಪ್ರಭುದೇವದಲ್ಲಿ ನೀವು ನೋಡಿರ್ತೀರ, ಪ್ರಭುದೇವ ಸರ್ ಎಪಿಸೋಡಲ್ಲಿ ಆ ಪಂಚೆ ಉಟ್ಕೊಂಡು ಬಂದಿರ್ತಾರೆ ಫ್ರೆಂಡ್ಸು ಊರಿಂದ. ಸರ್ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ನೋಡಿ ಅಂದರು, ದಟ್ ವಾಸ್ ನಾಟ್ ಇನ್ ದ ಸ್ಕ್ರಿಪ್ಟ್. ಬಟ್ ಪ್ರಭುದೇವ ಎಷ್ಟು ಮಗು ಥರ ಆಯಿತು ಅಂದರೆ, ಪಂಚೆ ನೀನು ಏನೋ ಅಂತ. ಅಂದರೆ ಅಂಥ ಯಾರೇ ಎದುರುಗಡೆ ಕೂತಿರಲಿ, ಅಂಥ ದೊಡ್ಡ ವ್ಯಕ್ತಿತ್ವಗಳು
ಮಗು ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಎದುರುಗಡೆ ಇರೋರಿಂದನೇ ಸಾಧ್ಯ ಅದು, ನಾವೇನೇ ಮಾಡಿದ್ರು. ಸೊ ಎಲ್ಲ ಇದು ಸರ್ದೆ. ನಮ್ಮ ಪಾರ್ಟ್ ಅಫ್ಕೋರ್ಸ್ ತುಂಬ ಪ್ರೀತಿಸಿ ಆಸೆಪಟ್ಟು ಮಾಡೋ ಕಾರ್ಯಕ್ರಮ. ರಿಯಾಲಿಟಿ ಶೋಗಳೆಲ್ಲ ಥರನೇ ಇದು ಒಂದು. ಬಟ್ ಇದನ್ನು ತುಂಬ ಅಂದರೆ ತುಂಬ ಆಸೆ ಪಡ್ತೀವಿ. ಏಕೆಂದರೆ ನಾವು ಮಾಡೋ ಪ್ರತಿಯೊಂದು ವಿಷಯ, ಪ್ರತಿಯೊಂದು ಜೀವನ ಅದು ಆಟೋಬಯೋಗ್ರಫಿ ಆಗುತ್ತೆ, ಆರ್ಕೈವ್ಸ್ ಆಗುತ್ತೆ. ನೆಕ್ಸ್ಟು ಇದು ನೆಕ್ಸ್ಟ್ ಇನ್ಯಾವ ಶೋನೂ ಇಲ್ಲ ಅಂತ ನಾವು ವಿ ಕ್ಯಾನ್ ಪ್ರೌಡ್ಲಿ ಸೇ ಅಲ್ವ ಸರ್? ಬಿಕಾಸ್ ನಾವೇನು ಮಾಡಿದ್ವಿ ಇದುವರೆಗೂ 84 ಜನ ಮುಗಿಸಿದ್ವಿ. ಈ ಸೀಸನ್ 6 ಜನ ಮುಗಿಸಿದ್ವಿ. ಸೊ 90 ಜನದ ಲೈಫ್ ಹಿಸ್ಟ್ರಿ, 90 ಜನರ ಆಟೋಬಯೋಗ್ರಫಿಗಳನ್ನ ವಿಜುವಲ್ ಮುಖಾಂತರ ಇಡೀ ಪ್ರಪಂಚಕ್ಕೆ ರೆಡಿ ಮಾಡಿಟ್ಟಿದ್ದೀವಿ. ಸೊ ಇನ್ ಫ್ಯೂಚರ್ಗೆ ಆ 90 ಜನರ ಲೈಫ್ ಸಿಗುತ್ತೆ. ಅದು ಫೇಸು ರಮೇಶ್ ಸರ್. ಆ್ಯಂಡ್ ಥ್ಯಾಂಕ್ ಯು. No. I think really very sweet of you. Thank you, Anil. Thank you so much. ಥ್ಯಾಂಕ್ ಯು. ಈ ಸರ್ಪ್ರೈಸ್ ಹೇಗಿತ್ತು ಸರ್? ನಾನು ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಸಮಯ ಸಿಕ್ತೋ, ನಾಳಿದ್ದು ಶೂಟಿಂಗ್ ಇದೆ ವೀಕೆಂಡ್ ರಮೇಶ್ದು. ಹೇಗಿರ್ತಾರೆ ಅವರು ಅಂದರೆ, ಒನ್ ಹ್ಯೂಜ್ ಟಾಸ್ಕ್. ಅವ್ರು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಅನಿಲ್.